ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಬ್ರಾಹ್ಮಣಿ ಅಂಜಲಿ. ಬನ್ನಿ, ಮೀನರಾಶಿಯವರಿಗೆ ಮಾಸ ಭವಿಷ್ಯ ಹೇಗಿದೆ ಅಂತ ಮೇ ತಿಂಗಳ ಮಾಸ ಭವಿಷ್ಯ ನೋಡ್ತಾ ಹೋಗೋಣ. ನೋಡಿ, ಆಲ್ರೆಡಿ ಮೀನರಾಶಿಯವರಿಗೆ ಸಾಡೆಸ ಶುರುವಾಗಿದೆ ವೀಕ್ಷಕರೇ. ಸಾಕು ಅನ್ನೋಷ್ಟು ಜೀವನದಲ್ಲಿ ಬೇಸರ ಆಗ್ತಾ ಇದೆ, ಮನೆ ಬಿಟ್ಟು ಓಡೋಗೋಣ ಅನ್ನಿಸ್ತಾ ಇದೆ, ಏನಕ್ಕಪ್ಪ ಇಷ್ಟೆಲ್ಲ ನೋವುಗಳು ಅನ್ನಿಸ್ತಾ ಇದೆ. ಯಾಕಂದ್ರೆ ಸಾತು ಪ್ರಭಾವ, ನಿಮ್ಮವರೇ ನಿಮಗೆ ಶತ್ರುಗಳಾಗ್ತಾ ಇದ್ದಾರೆ, ನಿಮ್ಮವರೇ ನಿಮಗೆ ವೈರಿಗಳಾಗ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ನಂಬಿದವರೆಲ್ಲ ಮೋಸ ಮಾಡ್ತಾ ಇದ್ದಾರೆ ಮೀನರಾಶಿಯವರಿಗೆ. ಮೀನರಾಶಾಧಿಪತಿಯಾದಂತಹ ಗುರು ಚತುರ್ಥ ಭಾವದಲ್ಲಿ ಕುಳಿತಿದ್ದಾನೆ. ಸುಖ ಸ್ಥಾನದಲ್ಲಿ ಗುರು ಕುಳಿತಿದ್ರು ಕೂಡ ಎಲ್ಲೋ ಒಂದು ಕಡೆ ಸುಖ ಅವಕಾಶಗಳು ಸಿಕ್ಕಿದ್ರೂ ಕೂಡ ಮನಸ್ಸಲ್ಲಿ ಆಗುವಂತಹ ನೋವು, ಬೇಸರಗಳು, ತಳಮಳಗಳು ನಿಮ್ಮನ್ನ ತಳಿಸ್ತಾ ಇದೆ. ಹಾಗಾಗಿ ಸಾತಿನ ಪ್ರಭಾವ ನಿಮಗೆ ಆಗ್ತಾ ಇದೆ. ಗುರು ಮತ್ತೆ ಕರ್ಮಸಾರದಲ್ಲಿ ಶನಿ ಕುಳಿತಿರೋದ್ರಿಂದ, ಗುರುವಿನ ಮನೆಯಲ್ಲಿ ಶನಿ ಕುಳಿತಾಗ ಧರ್ಮದ ಪಾಠವನ್ನು ಅವನು ಹೇಳ್ಕೊಡಕ್ ಬಂದಿದ್ದಾನೆ ಅಂದಾಗ ಕರ್ಮದ ಪಾಠವನ್ನು ನಾವು ಕಲಿಬೇಕಾಗತ್ತೆ ವೀಕ್ಷಕರೇ. ನೋಡಿ, ಧರ್ಮ ಮತ್ತೆ ಕರ್ಮ ಎರಡನ್ನೂ ಕೂಡ ಬಚಕ್ರದಲ್ಲಿ ಯಾಕೆ 9ನೇ ಮನೆಯವನಾಗಿ ಗುರುನೇ ಕೊಟ್ಟಿದ್ದಾರೆ, 10ನೇ ಮನೆಯಾಗಿ ಶನಿನೇ ಯಾಕೆ ಕೊಟ್ಟಿದ್ದಾರೆ ಅಂತಂದ್ರೆ, ನಮ್ಮ ಧರ್ಮ ಏನ್ ಹೇಳುತ್ತೆ, ನಾವೇನ್ ಧರ್ಮ ಮಾಡ್ತಾ ಇದೀವಿ, ನಾವೆಷ್ಟು ಪುಣ್ಯಗಳನ್ನ ಮಾಡ್ತಾ ಇದೀವಿ, ಆ ಪುಣ್ಯಗಳ ಸಂಪಾದನೆ ಮೇಲೆ ನಾವು ಧರ್ಮ ಎಷ್ಟು ಸಂಪಾದನೆ ಮಾಡಿದೀವಿ ಅಂತ ಹೇಳ್ಕೊಡೋದನ್ನೇ ಕೂಡ 9ನೇ ಮನೆ ಆಗಿದೆ. ನೋಡಿ, ಬಚಕ್ರದಲ್ಲಿ 5ನೇ ಮನೆ, ಬಚಕ್ರಕ್ಕೆ 5ನೇ ಮನೆ ಪೂರ್ವ ಪುಣ್ಯ ಸ್ಥಾನಕ್ಕೆ ರವಿನೇ ಯಾಕೆ ಕೊಟ್ಟಿದ್ದಾರೆ? ರವಿನೇ ಯಾಕೆ ಅಲ್ಲಿ ಕೊಟ್ರು? ಸೂರ್ಯ ದೇವನೇ ಯಾಕೆ ಕೊಟ್ರು? ಪಿತೃ ಕಾರ್ಯಗಳನ್ನ ಯಾರು ಮಾಡ್ತಾರೆ? ಪಿತೃ ದೋಷಗಳನ್ನ ಯಾರು ಪರಿಹಾರ ಮಾಡೋನು? ರವಿ, ಏಕೈಕ ರವಿ ಮಾತ್ರ. ಯಾರಿಗೆ ಪಿತೃ ತುಂಬಾ ಚೆನ್ನಾಗಿದ್ದಾನೆ, ಯಾರಲ್ಲಿ ರವಿ ತುಂಬಾ ಚೆನ್ನಾಗಿರ್ತಾನೋ ಅವನು ಪಿತೃ ಕಾರ್ಯಗಳನ್ನ ತುಂಬಾ ಚೆನ್ನಾಗಿ ಮಾಡ್ತಾನೆ, ಜೊತೆಗೆ ತಂದೆ ತಾಯಿನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾನೆ ಅಂತ ಹೇಳ್ಬೋದು. ನೋಡಿ, ಚತುರ್ಥ ತಾಯಿ ಸುಖಸ್ಥಾನ ಬಚಕ್ರದಲ್ಲಿ 4ನೇ ಮನೆಗೆ ಚಂದ್ರನ ಕೊಟ್ಟಿದ್ದಾರೆ, ಅವಳನ್ನ ತಾಯಿಗೆ ಹೋಲಿಸ್ತಾರೆ. 5ನೇ ಮನೆ ಪೂರ್ವ ಪುಣ್ಯಕ್ಕೆ ಸ್ಥಾನಕ್ಕೆ ಕೊಟ್ಟಿದ್ದಾರೆ, ಅದನ್ನ ತಂದೆಗೆ ಹೋಲಿಸ್ತಾರೆ. ಅಲ್ಲಿಗೆ ಮನೆಯಲ್ಲಿ ಕೆಲಸ ಮಾಡುವಂತಾನೆ ಯಾರು? ನಮ್ಮ ತಂದೆ. ನಮ್ಮ ತಂದೆ ಏನೆಲ್ಲ ಕರ್ಮಗಳನ್ನ ಮಾಡ್ತಾನೆ, ಯಾವೆಲ್ಲ ಪುಣ್ಯಗಳನ್ನ ಸಂಪಾದನೆ ಮಾಡ್ತಾನೆ ಅನ್ನೋದ್ರ ಮೇಲೆ ಜೀವನ ನಿಂತಿದೆ ಅಂದ ಮೇಲೆ ನಾವು ಮಾಡುವಂತಹ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಪಾಪ ಪುಣ್ಯದ ಲೆಕ್ಕಾಚಾರ ಇರುತ್ತೆ ಅನ್ನೋದನ್ನ ನಾವು ನೋಡ್ಕೋಬೇಕಾಗುತ್ತೆ ವೀಕ್ಷಕರೇ. ಹಾಗಾಗಿ ಪೂರ್ವ ಪುಣ್ಯ ಸ್ಥಾನಾಧಿಪತಿಯಲ್ಲಿ ಗುರು ಬರ್ತಾ ಇದ್ದಾನೆ, ಉಚ್ಚ ಸ್ಥಾನದಲ್ಲಿ ಗುರು ಬರ್ತಾ ಇದ್ದಾನೆ. ಇಷ್ಟು ದಿನ ಹಾಕಿದಂತಹ ಕಣ್ಣೀರು, ಇಷ್ಟು ದಿನ ಹಾಕಿದಂತಹ ನೋವು, ಮನಸ್ಸಲ್ಲೇ ಒದ್ದಾಡ್ತಿದಂತಹ ವಿಲವಿಲ. ಯಾಕೆಂದ್ರೆ ನಿಮ್ಮ ಒಂದು ಮೀನರಾಶಿಯಲ್ಲಿ ಮೀನುಗಳು, ನೀರಿನಲ್ಲಿ ಇರುವಂತಹ ಮೀನುಗಳು, ಅದು ದಡಕ್ಕೆ ಬಿಟ್ಟಾಗ, ಏಕದಮ್ ಅದನ್ನ ದಡಕ್ಕೆ ಬಿಟ್ಟಾಗ ಅದು ಬದುಕುಳಿಯುತ್ತ? ಖಂಡಿತ ಸಾಧ್ಯ ಇಲ್ಲ. ನೀರನ್ನ ಬಿಟ್ಟು ಮೀನು ಇರೋದಕ್ಕೇ ಸಾಧ್ಯ ಇಲ್ಲ. ಅಂತಹ ಜೀವ ಜಲದಲ್ಲಿ ಬದುಕುವಂತಹ ಮೀನರಾಶಿಗೆ ಗುರು ನಿಮಗೆ ಅಮೃತವನ್ನೇ ಕೊಡಕ್ಕೆ ಹೊರಟಿದ್ದಾನೆ. ಖಂಡಿತ ಮೀನರಾಶಿಯವರಿಗೆ ಪೂರ್ವ ಪುಣ್ಯ ಸ್ಥಾನದಲ್ಲಿ ಗುರು ಇನ್ನು 12 ತಿಂಗಳ ಕಾಲ ಕುಳಿತುಕೊಂಡಿರೋದ್ರಿಂದ ನಿಮ್ಗೆ ಯಾರೆಲ್ಲ ನೋವುಗಳು ಮಾಡಿದ್ದಾರೆ, ಯಾರೆಲ್ಲ ಅವಮಾನಗಳನ್ನು ಮಾಡಿದ್ದಾರೆ, ಯಾರು ನಿಮಗೆ ಕೆಟ್ಟದಾಗ್ಲಿ ಅಂತ ಬಯಸಿದ್ದಾರೆ, ಅಥವಾ ನಿಂದೆ ಏನೆಲ್ಲ ನೀವು ಕಳ್ಕೊಂಡಿದೀವ್ರೋ ಅದೆಲ್ಲ ಮತ್ತೆ ರೀಗೇನ್ ಪಡೆಯುವಂತ, ಅಂದ್ರೆ ಮತ್ತೆ ಪಡೆದುಕೊಳ್ಳುವಂತಹ ಒಂದು ಅವಕಾಶ ಆ ಒಂದು ಲಗ್ನಾಧಿಪತಿ ರಾಶಾಧಿಪತಿ ಆದಂತಹ ಗುರು, ಜೊತೆಗೆ ದಶಮ ಸ್ಥಾನಾಧಿಪತಿನೂ ನಿಮ್ಗೆ ಅವನೇ ಆಗಿರೋದ್ರಿಂದ ಪೂರ್ವ ಪುಣ್ಯ ಸ್ಥಾನದಲ್ಲಿ ಕುಳಿತಿರೋದ್ರಿಂದ ಮಾಡುವಂತಹ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಕೂಡ ಗುರುವಿನ ಆಶೀರ್ವಾದ ಸಿಗ್ತಾ ಇದೆ. ಖಂಡಿತ ಮಾಡ್ತಾ ಹೋಗಿ, ಒಳ್ಳೇದಾಗ್ತಾ ಹೋಗುತ್ತೆ. ಅನ್ಕೊಂಡಿದ್ದನ್ನೆಲ್ಲ ಇನ್ ಮುಂದೆ ಸಾಧನೆ ಮಾಡುವಂತಹ ದಾರಿ ಇರುತ್ತೆ. ಹಿಂದೆ ನಡೆದು ಬಂದಂತಹ ದಾರಿಗಳನ್ನ, ಹೆಜ್ಜೆಗಳನ್ನ ಬಿಟ್ಟು ಬಿಡಿ. ಯಾಕೆಂದ್ರೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ಒಂದು ನೋವಿನ ಹೆಜ್ಜೆ ಇದ್ದೇ ಇರುತ್ತೆ. ನೋವಿಲ್ದೇ ಇರೋ ಒಬ್ಬ ಮನುಷ್ಯ ಬದುಕಿರೋಕ್ ಸಾಧ್ಯನೇ ಇಲ್ಲ. ಅದಕ್ಕೆ ಎಲ್ಲರ ಮನೆ ದೋಸೆ ತೂತು ಅಂತಾನೆ ಕರೆಯೋದು. ಸೊ ನೋವಿಲ್ದೇ ಇರೋ ಮನುಷ್ಯ, ಸಮಸ್ಯೆಗಳಿಲ್ದೇ ಇರೋ ಮನೆ ಸಾಧ್ಯನೇ ಇಲ್ಲ. ಸಾವಿಲ್ದ ಮನೆಯಲ್ಲಿ ಹೇಗೆ ನಾವು ಸಾಸಿವೆ ತರಕ್ ಆಗೋಲ್ವೋ ಹಾಗೆ ನೋವಿಲ್ದರ ಮನೆಯಲ್ಲಿ ಯಾವುದೇ ರೀತಿ ಒಂದು ನೋವಿಲ್ಲಪ್ಪ ನನ್ನ ಮನೆಯಲ್ಲಿ ಅನ್ನೋ ಒಂದೇ ಒಂದು ಕುಟುಂಬವನ್ನು ನಾವು ತರೋದಿಕ್ಕಾಗಲ್ಲ. ಅಂತ ನೋವುಗಳನ್ನೆಲ್ಲ ಮರೆತು ಮುಂದೆ ಸಾಗುವಂತಹ ದಾರಿ ಗುರು ಕೊಡೋದ್ರಿಂದ ಖಂಡಿತ ಆ ಪೂರ್ವ ಪುಣ್ಯ ಸ್ಥಾನದಲ್ಲಿ ಗುರು ಬರ್ತಾ ಇರೋದ್ರಿಂದ ಖಂಡಿತ ಒಳ್ಳೆದನ್ನ ಮಾಡ್ತಾ ಹೋಗ್ತಾನೆ. ಜೊತೆಗೆ ಇವಾಗ ಚತುರ್ಥ ಗುರು ಇದ್ದಾನೆ. ಜೂನ್ ನಂತರ ನಿಮ್ಮ ಲೈಫಲ್ಲಿ ತುಂಬಾ ಚೇಂಜಸ್ ನೀವು ನೋಡ್ತಾ ಹೋಗ್ಬೋದು. ಯಾಕೆಂದ್ರೆ ಗುರುವಿನ ಒಂದು ಆಶೀರ್ವಾದದಿಂದ ಅಷ್ಟ ಐಶ್ವರ್ಯಗಳು, ಕಳ್ಕೊಂಡಂತಹ ಇಷ್ಟು ಮಾನ ಮರ್ಯಾದೆಗಳು ಎಲ್ಲವೂ ಕೂಡ ಸಂಪಾದನೆ ಆಗ್ತಾ ಹೋಗುತ್ತೆ. ಕೇರ್ಫುಲ್ ಆಗಿರಿ, ಎಲ್ಲ ಒಳ್ಳೇದಾಗ್ತಾ ಹೋಗುತ್ತೆ. ಆಗಿದೆ ಅಂತ ಹಿಂದೆ ವಿಚಾರಗಳಿಗೆ ತಲೆ ಹಾಕೊಳಕ್ ಹೋಗ್ಬೇಡಿ. ನೋಡಿ, ನಿಂದಿಸೋರು ಇರ್ಬೇಕಾದ್ರೆ ನಿಂದಕರು ಇರ್ಬೇಕಯ್ಯ ಅಂತ ಹೇಳ್ತಾರೆ. ಸೊ ನಿಂದಕರು ಇದ್ದಾಗ್ಲೇ ನಾವು ಬೆಳೆಯೋಕ್ಕಾಗೋದು. ಯಾರು ನಮ್ಮನ್ನ ಹೊಗಳ್ತಾನೆ ಇದ್ರೆ ನಾವು ಬೆಳೆಯೋಕ್ ಆಗದೇ ಇಲ್ಲ. ಯಾಕೆಂದ್ರೆ ತೆಗಳೋರಿದ್ದಾಗ್ಲೇ ನಾವು ಬೆಳೆಯೋಕ್ ಸಾಧ್ಯ. ಒಂದು ಪ್ಲಸ್ ಅವ್ರ ಮೈನಸ್ ಇದ್ದಾಗ್ಲೇ ಪ್ಲಸ್ ಉಂಟು ಅಂತ ಅಂದಾಗ ನಮ್ಮ ಜೀವನದಲ್ಲಿ ಪ್ಲಸ್ ಮತ್ತೆ ಮೈನಸ್ ಎರಡೂ ಇರುತ್ತೆ ಅನ್ನೋದು ಅವಕಾಶಗಳು ನಮ್ಗೆ ಗೊತ್ತಿರ್ಬೇಕಾಗತ್ತೆ.
ಗುರು ಇನ್ನೇನು ಬದಲಾವಣೆ ಆಗ್ತಾರೆ, ಸುಖಸ್ಥಾನವನ್ನ ಬಿಟ್ಟು ಪೂರ್ವ ಪುಣ್ಯ ಸ್ಥಾನಕ್ಕೆ ಬಂದಾಗ ತುಂಬಾ ಚೇಂಜಸ್ ನ ನೋಡೋದಂತ ಹೋಗ್ತೀರಿ. ಜೊತೆಗೆ 7.5 2.5 ವರ್ಷಗಳ ಕಾಲ ನೋವನ್ನ ನೋಡಿದ್ರಿ, ಇನ್ನೂ 2 ವರ್ಷಗಳ ಕಾಲ ಕಷ್ಟಗಳನ್ನ ತುಂಬಿದ್ರಿ, ಇನ್ನೂ 2 ವರ್ಷಗಳ ಕಾಲ ಸುಖಸ್ಥಾನವನ್ನ ನೋಡುವಂತಹ ಒಂದು ಅವಕಾಶ ಶನೇಶ್ವರ ಕೊಡೋದ್ರಿಂದ ಹಿಂದೆ ಮಾಡಿದಂತಹ ಎಲ್ಲ ಕೆಲಸ ಕಾರ್ಯಗಳ ಬಗ್ಗೆ ಗಮನವನ್ನ ಬಿಟ್ಟು, ಅಂದ್ರೆ ಯಾವುದೇ ಪಾಪಗಳೇ ಮಾಡಿರ್ಬೋದು, ಯಾವುದೇ ಪುಣ್ಯಗಳೇ ಮಾಡಿರ್ಬೋದು, ಅದೆಲ್ಲ ಕೌಂಟ್ ಡೌನ್ ಮಾಡೋದು ಶನೇಶ್ವರನಾಗಿರೋದ್ರಿಂದ ಮುಂದೆ ನಿಮ್ಗೆ ಒಳ್ಳೇದ್ ಹಿಂದೆ ಒಳ್ಳೆ ಕೆಲಸ ಕಾರ್ಯಗಳಿರ್ಬೋದು, ಹಿಂದೆ ಪೂರ್ವ ಪುಣ್ಯ ಮಾಡಿರ್ಬೋದು, ಪುಣ್ಯಗಳೇ ಮಾಡಿರ್ಬೋದು, ಕರ್ಮಗಳೇ ಮಾಡಿದೀರಾ ಅಂತ ಅಂದ್ರೆ ಅದನ್ನೆಲ್ಲವನ್ನ ಬಿಟ್ಟು ಮುಂದೆ ಒಳ್ಳೇದಾಗೋದ್ರ ಬಗ್ಗೆ ಯೋಚನೆ ಮಾಡ್ತಾ ಹೋಗಿ. ಮೀನ ರಾಶಿಯವರಿಗೆ ಗುರು ಒಬ್ಬನೇ ಎಲ್ಲವನ್ನು ತಂದ್ಕೊಡಕ್ಕೆ ಸಾಧ್ಯ ಆಗಿರೋದ್ರಿಂದ ಆ ಗುರು ಇನ್ನು 12 ತಿಂಗಳು ನಿಮ್ಮ ಪೂರ್ವ ಪುಣ್ಯ ಸ್ಥಾನದಲ್ಲಿ ಕುಳಿತುಕೊಳ್ಳೋದ್ರಿಂದ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕಾಪಾಡ್ತಾನೆ. ಸಾಧ್ಯ ಆದ್ರೆ ಮಂತ್ರಾಲಯ ರಾಘವೇಂದ್ರನಿಗೆ ಹೋಗಿ ಬನ್ನಿ, ಒಳ್ಳೇದಾಗ್ತಾ ಹೋಗುತ್ತೆ. ಇಲ್ಲಿರುವಂತಹ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗೆ ದರ್ಶನ ಮಾಡ್ತಾ ಬನ್ನಿ. ರಾಘವೇಂದ್ರನ ಎಷ್ಟು ನೆನೀತಿರೋ ಅಥವಾ ಗುರುಗಳನ್ನ ಎಷ್ಟು ಜ್ಞಾನ ಮಾಡ್ತಿರೋ, ಶ್ರೀಧರ್ ಸ್ವಾಮೀಜಿಗಳಿರ್ಬೋದು, ಎಷ್ಟೊಂದು ಜನ ಗುರುಗಳಿದ್ದಾರೆ. ಗುರುಗಳನ್ನ ನೆನೆದಷ್ಟು ನಿಮ್ ಲೈಫಲ್ಲಿ ಪಾವನ ಆಗ್ತಾ ಹೋಗುತ್ತೆ. ಒಳ್ಳೇದಾಗ್ಲಿ. ಆ ಗುರು ನಿಮಗೆ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕಾಪಾಡ್ಲಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.